ಈ ಮಹಾಭಾರತ ಅನ್ನೋ ಅದ್ಭುತ ಕಾವ್ಯವನ್ನ ಬರೆದಿರೋದು ವ್ಯಾಸ ಮಹರ್ಷಿಗಳು. ಅದೆಷ್ಟೋ ಸಾವಿರ ವರ್ಷಗಳ ಹಿಂದೆ ಬರೆದಿರೋ ಆ ಸನ್ನಿವೇಶ ಇವತ್ತಿಗೂ ಕೂಡ ನಮ್ಮ ಜೀವನದಲ್ಲಿ ಹಲವಾರು ಸನ್ನಿವೇಶಗಳನ್ನ ಹೋಲುತ್ತೆ. ಅಂತಹ ಅದ್ಭುತ ಕೃತಿಗಳನ್ನ ಪುರಾಣದ ರೂಪದಲ್ಲಿ ನಮ್ಮ ಮುಂದಿರಿಸಿ ನಮ್ಮ ಜೀವನ ಶೈಲಿಯನ್ನ ಉತ್ತಮಗೊಳಿಸಿಕೊಳ್ಳೋದಕ್ಕೆ ಸಹಾಯ ಆಗೋ ರೀತಿ ಮಾಡೋ ಕೆಲಸ ನಮ್ಮ ಋಷಿಮುನಿಗಳಿಂದ ಮಾತ್ರ ಸಾಧ್ಯ. ಇನ್ನು ಈ ಮಹಾಭಾರತದ ವಿಚಾರಕ್ಕೆ ಬರೋದಾದ್ರೆ ಒಂದು ವಿಷಯವನ್ನ ನಾವಿಲ್ಲಿ ಗಮನಿಸಬೇಕು. ಮಹಾಭಾರತದಲ್ಲಿ ಯಾವ ಪಾತ್ರಗಳಿಗೂ ಅದನ್ನ ಬರೆದಿರುವಂತಹ ವ್ಯಾಸರು ಇವನು ಹೀಗೆ, ಇವನು ಕೆಟ್ಟವನು ಅಂತ ಎಲ್ಲೂ ಕೂಡ ಮುದ್ರೆ ಹಾಕಿ ಎಲ್ಲೂ ಹೇಳಿಲ್ಲ. ವಿವರವಾಗಿ ಅಲ್ಲಿರೋ ದೃಷ್ಟಾಂತವನ್ನ ವಿವರಿಸುತ್ತಾ ಪ್ರತಿ ಪಾತ್ರಕ್ಕೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ. ನಾವಿಲ್ಲಿ ಮಹಾಭಾರತ ಅನ್ನೋದು ನಿಜವಾಗಿ ನಡೆದಿತ್ತ ಅಥವಾ ಕೇವಲ ಅದು ಕವಿ ಕಲ್ಪನೆನಾ ಅನ್ನೋ ವಿಷಯದ ಬಗ್ಗೆ ಚರ್ಚೆ ಮಾಡೋದು ಬೇಡ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಿಜ ಅಂತ ಅನ್ಕೊಳ್ಳೋರು ನಿಜ ಅನ್ಕೊಳ್ಳಿ, ಕೇವಲ ಕತೆ ಅಂತ ಅನ್ಕೊಳ್ಳೋರು ಕತೆ ಅಂತ ಕೂಡ ಅನ್ಕೋಬಹುದು. ಈ ವಿಡಿಯೋವನ್ನ ಯಾವುದೇ ರೀತಿ ಮನಸ್ಥಿತಿ ಇರೋರು ಬೇಕಿದ್ರೂ ನೋಡಬಹುದು. ಸಂಪೂರ್ಣ ಮಹಾಭಾರತದಲ್ಲಿ ಕೌರವ ಪಾಂಡವರಷ್ಟೇ ಅಲ್ಲದೆ ಬೇಕಾದಷ್ಟು ಪಾತ್ರಗಳು, ಬೇಕಾದಷ್ಟು ವ್ಯಕ್ತಿತ್ವಗಳಿದಾವೆ. ಈ ವಿಡಿಯೋದಲ್ಲಿ ಕೇವಲ 3 ಪಾತ್ರಗಳ ಬಗ್ಗೆ ನೋಡೋಣ. ಎಲ್ಲವನ್ನ ಹೇಳೋದಕ್ಕೆ ಈ ವಿಡಿಯೋ ಸಾಕಾಗೋದಿಲ್ಲ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಮುಂದೆ ಯಾವ ಪಾತ್ರದ ಬಗ್ಗೆ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಆ ವಿಷಯದ ಬಗ್ಗೆ ನಾನು ಮುಂದೆ ವಿಡಿಯೋವನ್ನ ಮಾಡ್ತೀನಿ. ಮೊದಲನೇದಾಗಿ ಕುಂತಿ. ಈ ಕುಂತಿ ಪಾಂಡುರಾಜನ ಹಿರಿಯ ಹೆಂಡತಿ. ಪಾಂಡುರಾಜನಿಗೆ 2 ಹೆಂಡತಿಯರು, ನಿಮ್ಗೆ ಗೊತ್ತಲ್ವಾ? ಒಬ್ರು ಕುಂತಿ, ಇನ್ನೊಬ್ರು ಮಾದ್ರಿ. ಪಾಂಡವರಲ್ಲಿ ಧರ್ಮರಾಯ, ಭೀಮ, ಅರ್ಜುನರ ತಾಯಿ ಈ 3 ಜನ ಕುಂತಿಯ ಮಕ್ಕಳು. ಆಕೆ ಸಣ್ಣವಳಿದ್ದಾಗಲೇ ಋಷಿಗಳಿಂದ ಒಂದು ಅಮೂಲ್ಯವಾಗಿರುವಂತಹ ವರ ಆಕೆಗೆ ಸಿಕ್ಕಿರುತ್ತೆ. ಅದೇನಂದ್ರೆ ಆಕೆಯ ವರದಿಂದ 5 ದೇವತೆಗಳನ್ನ ಪ್ರಾರ್ಥಿಸಿ ಆ ದೇವತೆಗಳ ಅಂಶದಿಂದ ಕೂಡಿದಂತಹ 5 ಜನ ಮಕ್ಕಳನ್ನ ವರವಾಗಿ ಪಡೆಯಬಹುದಾಗಿರುತ್ತೆ. ಆ ವರ ಸಿಗುವಾಗ ಆಕೆಯದ್ದಿನ್ನೂ ಸಣ್ಣ ವಯಸ್ಸು. ಯಾವುದನ್ನು ಸುಲಭವಾಗಿ ನಂಬದಂತಹ, ಮುಂದಿನ ಪರಿಣಾಮಗಳ ಬಗ್ಗೆ ಎಳ್ಳಷ್ಟು ಯೋಚನೆಗಳು ಇಲ್ಲದೆ ಇರುವಂತಹ ಹುಡುಗಾಟದ ವಯಸ್ಸು. ಮಹರ್ಷಿಗಳ ವರವನ್ನ ಪರೀಕ್ಷೆ ಮಾಡುವಂತಹ ಕುತೂಹಲ ಅವರಲ್ಲಿ ಹೆಚ್ಚಾಗುತ್ತೆ. ಹೀಗೆ ಜೋರಾದ ಕುತೂಹಲ, ನಿಯಂತ್ರಣ ಇಲ್ಲದೆ ಇರುವಂತಹ ಆಕೆಯ ಮನಸ್ಸನ್ನ ಆ ವರವನ್ನ ಪರೀಕ್ಷೆ ಮಾಡುವಂತೆ ಪ್ರೋತ್ಸಾಹಿಸುತ್ತೆ. ಹೀಗಾಗಿ ಆಕೆ ಪರೀಕ್ಷೆ ಮಾಡೋ ಉದ್ದೇಶದಿಂದ ಮಹರ್ಷಿಗಳು ಹೇಳಿಕೊಟ್ಟ ಸೂರ್ಯ ಮಂತ್ರದ ಉಪಾಸನೆಯನ್ನ ಮಾಡ್ತಾಳೆ. ಆ ಮಂತ್ರದ ಕಾರಣದಿಂದ ಕವಚ ಕುಂಡಲಗಳನ್ನ ಧರಿಸಿದಂತಹ ಕರ್ಣನ ಜನನವಾಗುತ್ತೆ. ಆಗ ಅವಳಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ವಿವಾಹವಾಗದೇ ಇರೋ ತಾನು ಈ ಒಂದು ಮುದ್ದಾದ ಮಗುವನ್ನ ಹೇಗೆ ನೋಡ್ಕೊಳ್ಳಿ? ಈ ಸಮಾಜ ತನ್ನನ್ನ ಕೇಳುವಂತಹ ಪ್ರಶ್ನೆಗಳಿಗೆ ನಾನು ಏನಂತ ಉತ್ತರ ಕೊಡ್ಲಿ ಅಂತ ಗಾಬರಿಗೊಳ್ತಾಳೆ. ಕೊನೆಗೂ ಯೋಚನೆ ಮಾಡಿ ಆ ಮಗುವನ್ನ ಹರಿಯುವ ನದಿಯಲ್ಲಿ ತೆಪ್ಪದ ಮೇಲಿರಿಸಿ ತೇಲಿ ಬಿಡುವಂತಹ ನಿರ್ಧಾರವನ್ನ ಮಾಡಿ ಹಾಗೆ ಮಾಡ್ತಾಳೆ. ಹೀಗೆ ರಾಜಕುಮಾರನಾಗಿ ಬೆಳೆಯಬೇಕಾದ ಆ ಮಗು ಆಕೆಯ ಒಂದು ತಪ್ಪಿನಿಂದ ಸಾರಥಿಯ ಮಗನಾಗಿ ಬೆಳೆಯಬೇಕಾಯಿತು. ತನ್ನ ಜೀವನದಲ್ಲಿ ಸಿಕ್ಕಾಪಟ್ಟೆ ಕಷ್ಟ ನಷ್ಟಗಳನ್ನು ಆತ ಅನುಭವಿಸಬೇಕಾಯಿತು. ಗೆಳೆಯರೆ, ನಮ್ಮ ಮನಸ್ಸುಗಳೇ ಹಾಗೆ. ಯಾವುದೋ ಪರಿಸ್ಥಿತಿಯ ಕಾರಣಕ್ಕೆ ಸಿಕ್ಕು ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ಮಾಡುವಂತಹ ತಪ್ಪುಗಳು, ನಮ್ಮ ದುಡುಕು ನಿರ್ಧಾರಗಳು ನಮ್ಮ ಮೇಲೂ ನಮ್ಮವರ ಮೇಲೂ ಬಹಳಷ್ಟು ಪರಿಣಾಮವನ್ನ ಬೀರುತ್ತೆ. ಅಂತಹ ಕಹಿ ಘಟನೆಗಳು, ಅದರಿಂದ ಆಗುವಂತಹ ಪರಿಣಾಮಗಳು ಎಂದಿಗೂ ಮಾಸದ ಗಾಯಗಳಾಗಿ ನಮ್ಮ ಜೀವನದಲ್ಲಿ ಎಂದಿಗೂ ಅಚ್ಚಳಿಯದೆ ಉಳಿದು ಬಿಡುತ್ತೆ. ಇನ್ನು 2ನೇದು ಧೃತರಾಷ್ಟ್ರನ ಪಾತ್ರ. ಈ ಧೃತರಾಷ್ಟ್ರ ಪಾಂಡುರಾಜನ ಅಣ್ಣ. ದುರ್ಯೋಧನ, ದುಶ್ಯಾಸನ ಮುಂತಾದ 100 ಜನ ಕೌರವರ ತಂದೆ. ಈತ ಹುಟ್ಟು ಕುರುಡ. ಮಹಾಭಾರತವನ್ನ ಬರೆದ ವ್ಯಾಸ ಮಹರ್ಷಿಗಳು ಇಲ್ಲಿ ಕುರುಡ ಅನ್ನೋ ಪದದ ದ್ವಂದ್ವಾರ್ಥ ಬರೋ ರೀತಿ ಬರೆದಿರಬಹುದು. ಮಕ್ಕಳು ಅನ್ನೋ ಮಮಕಾರವನ್ನ ಅತಿಯಾಗಿ ಹೊಂದಿದ್ದ ಧೃತರಾಷ್ಟ್ರ ತನ್ನ ಮಕ್ಕಳ ದುರ್ವರ್ತನೆಯನ್ನ ಚಿಕ್ಕಂದಿನಿಂದಲೇ ತಿದ್ದಿ ಬುದ್ಧಿ ಹೇಳಿ ಅವರನ್ನ ಸರಿದಾರಿಗೆ ತರುವ ಪ್ರಯತ್ನವನ್ನ ಮಾಡಿದ್ರೆ ಮುಂದೆ ಅವರು ಅಧರ್ಮಿಗಳಾಗಿ ತಮ್ಮ ಅಣ್ಣ ತಮ್ಮಂದಿರಿಗೆ ದ್ರೋಹ ಮಾಡೋ ಮಟ್ಟಕ್ಕೆ ಬೆಳೀತಾ ಇರಲಿಲ್ಲ. ತನ್ನ ಮಕ್ಕಳ ಅಂತಹ ವರ್ತನೆಯನ್ನ ನೋಡದೇ ಇದ್ದ ಕಾರಣಕ್ಕೆ ಆತ ಕುರುಡನೋ ಅಥವಾ ತನಗೆ ಸಿಗದೇ ಇರುವಂತಹ ರಾಜ್ಯ ತನ್ನ ತಮ್ಮನ ಮಕ್ಕಳ ಪಾಲಾಗುತ್ತೆ ಅನ್ನೋ ಅಸೂಯೆ ಅವನ ಕುರುಡುತನಕ್ಕೆ ಕಾರಣವಾಗಿತ್ತೋ ಯಾರಿಗೆ ಗೊತ್ತು. ನಮ್ಮ ಬದುಕಿನಲ್ಲೂ ಬಹಳಷ್ಟು ಬಾರಿ ನಮ್ಮವರ ತಪ್ಪುಗಳು ಗೊತ್ತಿದ್ರೂ ಕೂಡ ನಾವು ಧೃತರಾಷ್ಟ್ರನಂತೆ ಜಾಣ ಕುರುಡನ್ನ ಪ್ರದರ್ಶನ ಮಾಡಬೇಕಾದ ಸಂದರ್ಭ ಬರುತ್ತೆ. ಹಾಗೆ ನಾವು ಅಂತಹ ಕೆಲಸಕ್ಕೆ ಮುಂದಾದ್ರೆ ಅದು ಖಂಡಿತ ಒಳ್ಳೆದಾಗಿರೋದಿಲ್ಲ.
ಮುಂದೆ ನಾವು ತೆಗೆದುಕೊಂಡ ನಿರ್ಧಾರ ಇನ್ಯಾವುದೋ ಅನರ್ಥಕ್ಕೆ ಕಾರಣ ಆದರೂ ಆಗಬಹುದು. ಇದಕ್ಕೆ ಈ ಧೃತರಾಷ್ಟ್ರನ ಪಾತ್ರ ಅನ್ನೋದು ಸ್ಪಷ್ಟ ಉದಾಹರಣೆಯಾಗಿ ನಿಲ್ಲುತ್ತೆ. ಹಾಗೆ ಮುಂದೆ ಮೂರನೇ ಪಾತ್ರ ಗಾಂಧಾರಿದು. ಗಾಂಧಾರ ದೇಶದ ರಾಜಕುಮಾರಿ, ಧೃತರಾಷ್ಟ್ರನ ಹೆಂಡತಿ, ಶಕುನಿಯ ತಂಗಿ. ಈಕೆಯದ್ದು ಮಹಾಭಾರತದಲ್ಲಿ ಅತ್ಯಂತ ಪ್ರಮುಖವಾದಂತಹ ಪಾತ್ರ. ಆಕೆ ಹುಟ್ಟು ಕುರುಡಿ ಏನೂ ಅಲ್ಲ, ಆದ್ರೆ ಧೃತರಾಷ್ಟ್ರನ ಮದುವೆ ಆದ್ಮೇಲೆ ತನ್ನ ಗಂಡನಿಗೆ ಕಾಣಿಸದೇ ಇರುವಂತಹ ಪ್ರಪಂಚ ತನಗೂ ಕೂಡ ಬೇಡ ಅಂತ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಲು ಅಂತ ಹೇಳ್ತಾರೆ. ಅಥವಾ ಎಲ್ಲವೂ ಗೊತ್ತಿದ್ದು ಕುರುಡನಿಗೆ ಕೊಟ್ಟು ಮದುವೆ ಮಾಡಿದ್ರು ಅನ್ನೋ ನೋವಿಗೆ ಕೂಡ ಕಣ್ಣಿಗೆ ಬಟ್ಟೆಯನ್ನ ಕಟ್ಕೊಂಡ್ಲು ಅಂತ ಕೂಡ ವಿಶ್ಲೇಷಣೆಯನ್ನ ಮಾಡಲಾಗುತ್ತೆ. ಅದು ಯಾವುದೇ ರೀತಿ ಇರಲಿ, ಆಕೆ ತನ್ನ ಮಕ್ಕಳಿಗೆ ಕಲಿಸಿದ್ದು ಕೂಡ ಅದನ್ನೇ. ಆಕೆ ಗರ್ಭಧರಿಸಿ 2 ವರ್ಷಗಳು ಕಳೆದ್ರೂ ಕೂಡ ಹೆರಿಗೆ ಆಗುವಂತಹ ಯಾವುದೇ ಸೂಚನೆಗಳು ಕೂಡ ಕಾಣಿಸೋದಿಲ್ಲ. ಆದ್ರೆ ತನ್ನ ಗಂಡನ ತಮ್ಮನ ಹೆಂಡತಿ ಕುಂತಿ ಗಂಡು ಮಗುವಿಗೆ ಜನ್ಮ ನೀಡ್ತಾಳೆ. ಈ ವಿಷಯವನ್ನ ತಿಳಿದ ಗಾಂಧಾರಿಗೆ ತಡೆಯೋದಕ್ಕೆ ಸಾಧ್ಯ ಆಗದೆ ಇರುವಷ್ಟು ಅಸೂಯೆ ಉಂಟಾಗುತ್ತೆ. ಅದೇ ಅಸೂಯೆಯಿಂದ ತನ್ನ ಹೊಟ್ಟೆಯ ಮೇಲೆ ಬಲವಾಗಿ ಗುದ್ದುಕೋತಾಳೆ. ಇದರಿಂದ ಆಕೆಗೆ ಗರ್ಭಪಾತವಾಗಿ ಮಾಂಸದ ಮುದ್ದೆಗೆ ಜನ್ಮ ನೀಡ್ತಾಳೆ. ಆ ಮಾಂಸದ ಮುದ್ದೆಯನ್ನ ನೋಡಿದ ಆಕೆ ಕ್ರೋಧ ತುಂಬಿದ ನೋವಿನಿಂದ ಅದನ್ನೆತ್ತಿ ಬಿಸಾಕ್ತಾಳೆ. ಆ ಮಾಂಸದ ಮುದ್ದೆ ಒಡೆದು 100 ಚೂರುಗಳಾಗುತ್ತೆ. ನಂತರ ಒಬ್ಬ ತಪಸ್ವಿಗಳ ಶಕ್ತಿಯಿಂದ ಆ 100 ತುಂಡುಗಳು 100 ಜನ ಕೌರವರಾಗಿ ಪ್ರಾಣ ಪಡೆದುಕೊಳ್ತಾರೆ. ಅಸೂಯೆ, ಕ್ರೋಧ ತುಂಬಿದ ಪರಿಸ್ಥಿತಿಯಲ್ಲಿದ್ದ ತಾಯಿಗೆ ಹುಟ್ಟಿದ ಮಕ್ಕಳು, ತಂದೆ ತಾಯಿಯಿಂದ ಯಾವುದೇ ಸಂಸ್ಕಾರವನ್ನ ಪಡೆದೇ ಇರೋ ಮಕ್ಕಳು, ಅದು ಹೇಗೆ ತಾನೇ ಒಳ್ಳೆಯವರಾಗೋದಕ್ಕೆ ಸಾಧ್ಯ? ತನ್ನಲ್ಲಿನ ಅಸೂಯೆಯನ್ನ, ತಮಗೆ ಸಿಗದೇ ಇರೋ ರಾಜ್ಯದ ಮೇಲಿನ ಮೋಹವನ್ನ ತನ್ನ ಮಕ್ಕಳಲ್ಲಿ ತುಂಬಿ ಬೆಳೆಸ್ತಾಳೆ. ಬಾಲ್ಯದಲ್ಲೇ ಪಾಂಡವರ ಮೇಲಿನ ಪೈಪೋಟಿಯಲ್ಲಿ ತನ್ನ ಮಕ್ಕಳನ್ನ ಬೆಳೆಸ್ತಾಳೆ. ತನ್ನ ಮಕ್ಕಳು ಪಾಂಡವರ ಮೇಲೆ ಕತ್ತಿ ಮಸಿಯೋದನ್ನ ಗೊತ್ತಿದ್ದು ಗೊತ್ತಿಲ್ಲದೆ ಇರೋ ತರ ಕುರುಡಾಗಿರ್ತಾಳೆ. ಕೊನೆಗೆ ಕುರುಕ್ಷೇತ್ರ ಯುದ್ಧಕ್ಕಿಂತ ಮುಂಚೆ ಸಂಧಾನಕ್ಕಾಗಿ ಶ್ರೀಕೃಷ್ಣ ತನ್ನ ಅರಮನೆಗೆ ಬಂದು ಮಕ್ಕಳಿಗೆ ಬುದ್ಧಿ ಹೇಳುವಂತೆ ಕೇಳಿಕೊಂಡ್ರು ಆಕೆ ಅದನ್ನ ಕೇಳಿಸಿಕೊಳ್ಳದೆ ಇರೋ ತರ ಇರ್ತಾಳೆ. ಕೊನೆಗೂ ಯುದ್ಧ ಮುಗಿದು ತನ್ನ ಮಕ್ಕಳನ್ನೆಲ್ಲ ಕಳೆದುಕೊಂಡ ಆಕೆ ಆಗಲೂ ತನ್ನ 100 ಜನ ಮಕ್ಕಳು ಸತ್ರು ಅನ್ನೋ ದುಃಖಕ್ಕಿಂತ ಕುಂತಿಯ ಯಾವೊಬ್ಬ ಮಗ ಕೂಡ ಸಾಯ್ಲಿಲ್ವಲ್ಲ ಅನ್ನೋ ಅಸೂಯೆಯಿಂದಾನೇ ಕ್ರೋಧಗೊಂಡು ಎಲ್ಲದಕ್ಕೂ ಕೃಷ್ಣನೇ ಕಾರಣ ಅನ್ನೋ ರೀತಿ ನಿನ್ನ ಕಣ್ಣೆದುರೇ ನಿನ್ನ ಪರಿವಾರ ಜಗಳವಾಡಿಕೊಂಡು ನಾಶವಾಗಲಿ ಅನ್ನೋ ಶಾಪವನ್ನ ಕೃಷ್ಣನಿಗೆ ನೀಡ್ತಾಳೆ. ನಮ್ಮ ತಪ್ಪು ಏನು ಅಂತ ನಮಗೆ ಗೊತ್ತಿದ್ರೂ ಅದನ್ನ ಒಪ್ಕೊಳ್ಳೋದಕ್ಕೆ, ತಿದ್ದುಕೊಳ್ಳೋದಕ್ಕೆ ನಮ್ಮ ಮನಸ್ಸು ಸಿದ್ಧ ಇರೋದಿಲ್ಲ. ಅದಕ್ಕೆ ಸಾವಿರಾರು ಕುಂಟು ನೆಪಗಳನ್ನ ಕಾರಣ ಮಾಡಿಕೊಂಡು ಅದರಿಂದ ನಮ್ಮ ಮನಸ್ಸನ್ನ ನಾವೇ ಬಲವಂತವಾಗಿ ಸುಮ್ಮನಿರಿಸ್ಕೊಳ್ತೀವಿ. 100 ಕೊಲೆ ಮಾಡಿದ ಪಾಪಿಯಾದ್ರೂ ಅವನಿಗೆ ತಾನು ಮಾಡಿದ್ದೇ ಸರಿ ಅನ್ನೋ ಮನಸ್ಥಿತಿ ಇರುತ್ತೆ. ಅವನ ಪ್ರಕಾರ ಅದಕ್ಕೆ ಸರಿ ಅನಿಸುವಂತಹ ಕಾರಣಗಳನ್ನ ಕೂಡ ಅವನ ಮನಸ್ಸು ಸಿದ್ಧವಾಗೇ ಇಟ್ಕೊಂಡಿರುತ್ತೆ. ಅದೇ ಸರಿ, ನಂದೇನೂ ತಪ್ಪಿಲ್ಲ ಅನ್ನೋ ಭ್ರಮೆ, ಮಾಯೆಯಲ್ಲಿ ಆತ ಬದುಕಿ ಬಿಡ್ತಾನೆ. ಹೀಗೆ ನಮ್ಮೊಳಗಡೆ ಎಲ್ಲಾನೂ ಇದೆ. ಕೆಲವೊಮ್ಮೆ ಕುಂತಿ ಥರ, ಕೆಲವೊಮ್ಮೆ ಧೃತರಾಷ್ಟ್ರನಂತೆ, ಇನ್ನೊಮ್ಮೆ ಗಾಂಧಾರಿಯಂತೆ ನಾವು ವರ್ತನೆಯನ್ನ ಮಾಡ್ತಾ ಇರ್ತೀವಿ. ಬುದ್ಧಿ ಹೇಳೋಕೆ ಬಂದ ಕೃಷ್ಣನನ್ನ ನಾವು ಮಾತು ಕೇಳದೆ ವಾಪಸ್ ಕಳಿಸಿಬಿಡ್ತೀವಿ. ಆಮೇಲೆ ದೇವ್ರೆ ಎಲ್ಲಾನು ನಿನ್ನಿಂದಲೇ ಆಯ್ತು ಅಂತ ಆ ದೇವರ ಮೇಲೆ ಹಾಕ್ಬಿಟ್ಟು ಶಾಪ ಹಾಕ್ತಿವಿ. ಇದು ಪ್ರತಿಯೊಬ್ಬ ಮನುಷ್ಯನ ಸಹಜ ಗುಣ. ಹೀಗೆ ಇಂಥ ಪ್ರತಿ ಗುಣಗಳನ್ನ, ವ್ಯಕ್ತಿತ್ವಗಳನ್ನ ಮಹಾಭಾರತದಲ್ಲಿ ವ್ಯಾಸರು ವಿವರಿಸಿದ್ದಾರೆ. ಅದನ್ನ ಅರ್ಥ ಮಾಡಿಕೊಳ್ಳೋ ಸಾಮರ್ಥ್ಯ ನಮಗೆ ಬೇಕಷ್ಟೇ. ಪ್ರತಿ ವ್ಯಕ್ತಿಗಳು ನಮ್ಮ ಬದುಕಿಗೆ ಒಂದೊಂದು ಪಾಠವನ್ನ ಕಲಿಸ್ತಾರೆ. ಗೆಳೆಯರೆ, ಒಂದೇ ವಿಡಿಯೋದಲ್ಲಿ ಆ ಎಲ್ಲ ಪಾತ್ರಗಳ ಬಗ್ಗೆ ವಿವರಿಸೋದಕ್ಕೆ ಸಾಧ್ಯ ಇಲ್ಲ. ನಿಮಗೆ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ. ಮುಂದೆ ಇಂತಹ ವಿಡಿಯೋಗಳು ಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮಹಾಭಾರತದಲ್ಲಿ ನಿಮಗೆ ಯಾವ ವ್ಯಕ್ತಿತ್ವ ಇಷ್ಟ, ಮತ್ತೆ ಮುಂದಿನ ವಿಡಿಯೋ ಯಾವ ವ್ಯಕ್ತಿತ್ವದ ಬಗ್ಗೆ, ಯಾವ ಕ್ಯಾರೆಕ್ಟರ್ನ ಬಗ್ಗೆ ಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳು. ಜೈ ಶ್ರೀರಾಮ್.